ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ಮ್ಯಾನ್ ಕನ್ನಡ ಚಾನಲ್. ಭಾರತೀಯನ ಪಾಲಿಗೆ ಅದೃಷ್ಟ ದೇವತೆಯಾದ ಮೆಸ್ಸಿ ವಿಲಿಯಮ್ಸ್. ನೀವು ಕಳೆದೆರಡು ದಿನಗಳಿಂದ ಏನು ನೋಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಿ, ನೀವು ಟ್ರೆಂಡಿಂಗ್ ವೈರಲ್ ವಿಡಿಯೋನೇ ಅಂತಾನೆ ಹೇಳ್ಬೋದು. ನಮ್ಮ ಭಾರತೀಯ ಹುಡುಗ ಮೆಸ್ಸಿ ವಿಲಿಯಮ್ಸ್ ಪಕ್ಕ ಕುಳಿತಿರುವ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ನೀವು ಅದನ್ನು ನೋಡೇ ಇರ್ತೀರಾ. ಪಾಲಿಗೆ ಅದೃಷ್ಟ ದೇವತೆಯಾದ ಜರ್ಮನಿಯಲ್ ಮೆಸ್ಸಿ ವಿಲಿಯಮ್ಸ್. ಹೌದು, ಯಾವಾಗ ನಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಅದು ಯಾವ ರೂಪ, ಯಾವ ರೀತಿಯಲ್ಲಿ ಬರುತ್ತೆ ಅಂತಲೂ ಕೂಡ ನಮಗೆ ಗೊತ್ತಾಗಲ್ಲ. ಹೀಗೊಂದು ಘಟನೆ ನಡೆದಿದ್ದು ಜರ್ಮನಿಯ ಖ್ಯಾತ ಆಕ್ಟ್ರೆಸ್ ಅಂತಾನೆ ಹೇಳ್ಬೋದು ಮೆಸ್ಸಿ ವಿಲಿಯಮ್ಸ್. ತುಂಬಾನೇ ಫಾಲೋವರ್ಸ್ ಹೊಂದಿರುವಂತಹ ಮೆಸ್ಸಿ ವಿಲಿಯಮ್ಸ್ ಅವರ ಒಂದು ಝಲಕ್ಕಾಗಿ ಇಡೀ ಜನತೆ ಕಾಯ್ತಾ ಇರುತ್ತೆ. ಅವರ ಜೊತೆಗೆ ಒಂದು ಸೆಲ್ಫಿಗಾಗಿ ಇಡೀ ಸಮುದಾಯ ಕಾಯ್ತಾ ಇರುತ್ತೆ. ಅಷ್ಟು ಫೇಮಸ್ ಆಗಿರುವಂತಹ ಯುವತಿ ಪಕ್ಕದಲ್ಲಿದ್ದರೂ ಕೂಡ ನಮ್ಮ ಭಾರತೀಯ ಯುವಕನಿಗೆ ಅದು ಗೊತ್ತೇ ಆಗಲಿಲ್ಲ. ಹೌದು, ಜರ್ಮನಿಯಲ್ಲಿ ಸಾಧಾರಣ ಯುವತಿಯಂತೆ ಟ್ರೈನಲ್ಲಿ ಚಲಿಸುತ್ತಿರುವ ಹುಡುಗಿ ಮೆಸ್ಸಿ ವಿಲಿಯಮ್ಸ್. ಅವರು ಗೇಮ್ ಆಫ್ ಥ್ರೋನ್ಸ್ನ ಸೀರೀಸ್ನ ಲೀಡ್ ಆಕ್ಟರ್ಸ್ ಆಗಿರ್ತಾರೆ. ಅಷ್ಟು ಫೇಮಸ್ ಇರುವಂತಹ ಸುಂದರಿಯ ಪಕ್ಕದಲ್ಲಿ ಕುಳಿತಿರುವ ನಮ್ಮ ಭಾರತೀಯ ಹುಡುಗನಿಗೆ ಅವಳು ಯಾರು ಅಂತ ಗೊತ್ತೇ ಇರೋದಿಲ್ಲ. ಅಲ್ಲೇ ಪಕ್ಕದಲ್ಲಿರುವಂತಹ ಕೆಲವು ಪ್ರಯಾಣಿಕರು ಮೆಸ್ಸಿ ವಿಲಿಯಮ್ಸ್ ಅವರ ವಿಡಿಯೋವನ್ನು ವೈರಲ್ ಮಾಡ್ತಾರೆ. ಇದು ನಮ್ಮ ಭಾರತೀಯ ಹುಡುಗನಿಗೆ ಯಾವುದೇ ರೀತಿಯಾಗಲಿ ಕೂಡ ಗೊತ್ತಾಗಿರೋದಿಲ್ಲ. ಮೆಸ್ಸಿ ವಿಲಿಯಮ್ಸ್ ಅನ್ನೋದು ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋ ತುಂಬಾನೇ ವೈರಲ್ ಆಗ್ತದೆ. ಒಂದು ಲೆಕ್ಕ ನೋಡೋದಾದ್ರೆ 2 ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳನ್ನು ಪಡೆದಿರ್ತದೆ. ಪುಣ್ಯಾತ್ಮ ಯಾರೋ ಗೊತ್ತಿಲ್ಲ ಆ ವಿಡಿಯೋವನ್ನು ಮಾಡಿದ್ದವನು. ಅಂಥ ಚೆಲುವೆ ಪಕ್ಕದಲ್ಲಿದ್ರೂ ಕೂಡ ನಮ್ಮ ಭಾರತೀಯ ಹುಡುಗ ಕ್ಯಾರೇ ಮಾಡಲಿಲ್ಲ. ಇದು ಅವನಿಗೆ ಗೊತ್ತಿತ್ತು ಅವ್ರಂತಾನ ಅಥವಾ ಗೊತ್ತಿಲ್ಲವ, ಏನೂ ವಿಷಯನೂ ಗೊತ್ತಿಲ್ಲ. ಆದರೆ ಆ ಸುಂದರಿ ನೋಟ ನೋಡಬೇಕಿತ್ತು. ನೀವೆಲ್ಲ ನೋಡಿರ್ತೀರ ನಮ್ಮ ಭಾರತೀಯ ಹುಡುಗನನ್ನು ಹೇಗೆ ನೋಡ್ತಿದ್ರು. ಅವರು ತುಂಬಾ ಕನ್ಫ್ಯೂಸ್ ಆಗಿರ್ಬೋದು, ಯಾಕಂದರೆ ಅಲ್ಲಿ ಅವರು ತುಂಬಾ ಫೇಮಸ್ ಆ್ಯಕ್ಟ್ರೆಸ್. ಆದರೂ ಕೂಡ ಇವನು ರೆಕಗ್ನೈಸ್ ಮಾಡಿಲ್ಲ ಅನ್ನೋದು ಕೂಡ ಅವರಿಗೆ ಒಂದು ಮೈಂಡಲ್ಲಿ ಇರ್ಬೋದು. ಮೆಸ್ಸಿ ವಿಲಿಯಮ್ಸ್ ಏನು ಮಾಡ್ತಾರೆ ಅಂದರೆ, ಈ ಹುಡುಗನನ್ನು ಪುನಃ ಹುಡುಗಿಸ್ತಾರೆ. ಆವಾಗ ಆ ಹುಡುಗನಲ್ಲಿ ಕೇಳ್ತಾರೆ ಕೆಲವೊಂದು ಪ್ರಶ್ನೆಗಳನ್ನು. ಅದರಲ್ಲಿ ನಿಮಗೆ ಮೆಸ್ಸಿ ವಿಲಿಯಮ್ಸ್ ಬಗ್ಗೆ ಗೊತ್ತಿಲ್ಲವ ಅಂತ ಕೆಲವೊಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಭಾರತೀಯ ಹುಡುಗನ ಉತ್ತರ ಏನಾಗಿತ್ತಂದರೆ, ಜೀವನದಲ್ಲಿ ನಾನು ತುಂಬಾ ಕಷ್ಟಪಡ್ತಿದ್ದೀನಿ. ಈ ಸಮಯದಲ್ಲಿ ನಾನು ಯಾವುದೇ ಪರ್ಮನೆಂಟ್ ಇಲ್ಲದೇನೂ ಕೂಡ ಜರ್ಮನಿಯಲ್ಲಿ ಓಡಾಡ್ತಿದ್ದೀನಿ ಕದ್ದು ಮುಚ್ಚಿ. ನನ್ನ ಕೈಯಲ್ಲಿ ಈಗ ಯಾವುದೇ ರೀತಿಯ ಕೆಲಸವಿಲ್ಲ. ನಾನು ಕೆಲಸವನ್ನು ಹುಡುಕ್ತಾ ಇದ್ದೀನಿ. ನನ್ನ ಕೈಯಲ್ಲಿರೋದು ಖಾಲಿ 8 ಯೂರೋಸ್ ಮಾತ್ರ. ದಿನನಿತ್ಯ ಪ್ರಯಾಣಕ್ಕಾಗಿ 1 ಯೂರೋಸನ್ನು ನಾನು ಖರ್ಚು ಮಾಡ್ತಾ ಇದ್ದೀನಿ. ಮುಂದಿನ ಜೀವನದ ಬಗ್ಗೆ ನನಗೆ ಅರಿವಿಲ್ಲ ಅಂತ ಹೇಳ್ತಾನೆ. ಈ ಮಾತು ಏನಾಗ್ತದೆ ಅಂದರೆ, ಅಲ್ಲಿದ್ದವರ ಮನ ಕಲಕುವಂತೆ ಮಾಡ್ತದೆ. ಯಾಕಂದರೆ ಒಬ್ಬ ಸಾಧಾರಣ ಯುವಕನ ನೋವಿನ ಕಥೆ ಅದಾಗಿರ್ತದೆ. ಆ ಹುಡುಗ ಇನ್ನೂ ಮುಂದುವರಿಸ್ತಾ ಹೇಳ್ತಾನೆ, ಇಂಥ ಸಿಚುವೇಶನ್ ಇರುವಾಗ ನನ್ನ ಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಕೂಡ ನನಗೆ ಅರಿವಿರುವುದಿಲ್ಲ ಅಂತ ಹೇಳ್ತಾನೆ. ಅವನ ಮಾತು ನಮ್ಗೆ ಅರ್ಥ ಆಗ್ತದೆ. ಯಾಕಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರು ಏನಿದ್ದಾರೆ ಅವರಿಗೆಲ್ಲರೂ ಅವನ ನೋವು ಅರ್ಥನೇ ಆಗಿರ್ತದೆ. ಯಾಕಂದರೆ ಒಂದಲ್ಲ ಒಂದು ಟೈಮಲ್ಲಿ ನಾವು ಆ ನೋವನ್ನು ಅನುಭವಿಸ್ತಾ ಇರ್ತೀವಿ. 25 ವರ್ಷದವರೆಗೆ ಏನು ಜಾಲಿಯಾಗಿ ಕಳೆದಿರುವಂಥ ಜೀವನ ಸಡನ್ನಾಗಿ ಒಮ್ಮೆಲೆ ಫ್ಯಾಮಿಲಿಯ ಭಾರ ಬೀಳ್ತದೆ. ಕೈಯಲ್ಲಿ ಕೆಲಸ ಇರಲ್ಲ. ಓದಿರ್ತೀವಿ, ಆದರೂ ಕೂಡ ಕೈಯಲ್ಲಿ ಕೆಲಸ ಇರೋದಿಲ್ಲ. ಫ್ಯಾಮಿಲಿಯಲ್ಲಿ ಕೂಡ ನಮಗೆ ಬೆಲೆ ಇರೋದಿಲ್ಲ. ಸಂಬಂಧಿಕರಲ್ಲಿ ಹೋದರೂ ಕೂಡ ಅಲ್ಲಿಯೂ ನಮಗೆ ಬೆಲೆ ಇರೋದಿಲ್ಲ. ಹಾಗೆ ಗೆಳೆಯರಲ್ಲಿಯೂ ಕೂಡ ನಮಗೆ ಬೆಲೆ ಇರುವುದಿಲ್ಲ. ಒಂದು ವೇಳೆ ಯಾವುದೋ ಹುಡುಗಿನ ಲವ್ ಮಾಡ್ತಾ ಇದ್ದ ಅಂದರೂ ಕೂಡ ಆ ಹುಡುಗನಿಗೆ ಅಲ್ಲಿ ಬೆಲೆ ಇರೋದಿಲ್ಲ. ಯಾಕಂದರೆ ಅವನ ಲೈಫಲ್ಲಿ ಸೆಟ್ಲ್ ಆಗಿರೋದಿಲ್ಲ. ಇವಾಗಿನ ಕಾಲದಲ್ಲಿ ಏನಂದರೆ ದುಡ್ಡೇ ದೊಡ್ಡಪ್ಪ ಮಾತ್ರ ಆಗಿರ್ತದೆ. ದುಡ್ಡಿಲ್ಲ ಅಂದರೆ ಅವನು ಯಾವುದಕ್ಕೂ ಬೆಲೆ ಇಲ್ದವನಾಗ್ತಾನೆ. ಒಂದು ವೇಳೆ ಅವನ ಮನಸ್ಸಲ್ಲಿ ಯಾವ್ದು ಹುಡುಗಿ ಇದ್ರೂ ಕೂಡ ಮಾತಾಡಬೇಕಂದ್ರೂ ಕೂಡ ಅವನಿಗೆ ಆಗೋದಿಲ್ಲ. ಯಾಕಂದರೆ ಇವಾಗ ಎಲ್ಲವೂ ಕೂಡ ದುಡ್ಡಿನ ಪ್ರಪಂಚವೇ ಆಗಿರ್ತದೆ. ಈ ಎಲ್ಲ ನೋವುಗಳನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತುಂಟು ಆ ಹುಡುಗನ ವ್ಯಥೆ ಏನು ಅಂತ. ಹೋಗ್ಲಿ ಬಿಡಿ, ಇದು ನಮ್ಮ ಕಥೆ ಆಯಿತು. ಆ ಹುಡುಗನ ಕಥೆ ನೋಡೋಣ ನಾವು. ನೋಡಿ ಲಕ್ ಹೇಗೆ ಬದಲಾಯಿತು ಅಂತ ಆ ಹುಡುಗನ. ಮೆಸ್ಸಿ ವಿಲಿಯಮ್ಸ್ ಅವರು ಹುಡುಗಿಸ್ತಾರೆ, ಯಾರೊಬ್ಬರು ಇಂಟರ್ವ್ಯೂ ಮಾಡ್ತಾರೆ. ತನ್ನ ನೋವಿನ ಕಥೆ ಹೇಳ್ತಾನೆ. ಹಾಗೇನೆ ಇಂಟರ್ವ್ಯೂ ಮಾಡಿದಂಥ ಏನು ನ್ಯೂಸ್ ಚಾನಲ್ ಇದ್ದಾರೆ, ಆ ಹುಡುಗನ ನೋವಿನ ಕಥೆ ಕೇಳಿ ಅವನಿಗೆ ಸುಮಾರು 800 ಯೂರೋಸ್ಗಳ ಸಂಬಳವಿರುವಂತಹ ಕೆಲಸವನ್ನು ಕೊಡ್ತಾರೆ. ಇವಾಗ ಹೇಳಿ ಅವನ ಅದೃಷ್ಟ ಎಲ್ಲಿಂದ ಎಲ್ಲಿಗೆ ಬದಲಾಯಿತಂತ. 2 ದಿನಗಳ ಹಿಂದೆ ಕೆಲಸವಿಲ್ಲದಂತಹ ವ್ಯಕ್ತಿ ಇವತ್ತು ಕೆಲಸವನ್ನು ಪಡ್ಕೊಳ್ತಾನೆ.
ಪರ್ಮಿಟ್ ಇಲ್ಲದೆ ಓಡಾಡಿದಂತಹ ವ್ಯಕ್ತಿ ಇವತ್ತು ಪರ್ಮಿಟ್ ಪಡ್ಕೊಳ್ತಾನೆ. ಕದ್ದು ಮುಚ್ಚಿ ಓಡಾಡ್ತಿದ್ದವನು ಇವತ್ತು ರಾಜಾರೋಷವಾಗಿ ತಿರುಗುವಂತಾಗಿದೆ. ಇದೆಲ್ಲವೂ ಸಾಧ್ಯವಾಗಿದ್ದು ಆ ಸುಂದರಿಯಿಂದಲೇ. ಹೌದು, ಮೆಸ್ಸಿ ವಿಲಿಯಮ್ಸ್ ಗೇಮ್ ಆಫ್ ಥ್ರೋನ್ಸ್ನ ಸೀರೀಸ್ನ ಆ್ಯಕ್ಟ್ರೆಸ್ ಆಗಿರ್ತಾರೆ. ಅವರಿಂದನೇ ಇದು ಸಾಧ್ಯ ಆಗಿರ್ತದೆ. ಆ ಸುಂದರಿನೇ ಈ ನಮ್ಮ ಭಾರತೀಯ ಹುಡುಗನ ಜೀವನದಲ್ಲಿ ಅದೃಷ್ಟ ದೇವತೆಯಾಗಿ ಬರ್ತಾಳೆ. ಯಾರ ಜೀವನದಲ್ಲಿ ಯಾವಾಗ ಅದೃಷ್ಟ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಹೇಳೋದಿಷ್ಟೇ, ಯಾರೆಲ್ಲ ನೋವಲ್ಲಿರ್ತಾರೆ ಅವರೆಲ್ಲ ಜೀವನದಲ್ಲಿಯೂ ಕೂಡ ಒಂದಲ್ಲ ಒಂದು ಟೈಮಲ್ಲಿ ಇಂಥ ಖುಷಿಗಳು ಬರಲೇಬೇಕು. ಆವಾಗ ಮಾತ್ರ ಜೀವನಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲವಾದಲ್ಲಿ ಆ ಜೀವನವು ವ್ಯರ್ಥವಾಗುತ್ತದೆ. ನಮ್ಮ ನಡೆ ಚೊಕ್ಕವಾಗಿರಬೇಕು, ನಮ್ಮ ಗುರಿ ವಿಶಾಲವಾಗಿರಬೇಕು. ಆವಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗ್ತದೆ. ಇದು ನಮ್ಮ ಭಾರತೀಯ ಹುಡುಗನಿಗೆ ಸಿಕ್ಕ ಅದೃಷ್ಟ ದೇವತೆಯ ಕಥೆ ಆಗಿರ್ತದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ. ನಿಮ್ಮ ಆಶೀರ್ವಾದವೇ ನಮ್ಮ ಬೆಳವಣಿಗೆ ಆಗಿರ್ತದೆ. ಖುಷಿಯಾಗಿರಿ, ಕ್ಷೇಮವಾಗಿರಿ. ನಮಸ್ಕಾರ.